ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನಿದ್ದೀನಿ ಕೋಲಾರ ಮಾರ್ಕೆಟಲ್ಲಿ. ನೋಡ್ಬೋದು, ಇದು ಕಂಪ್ಲೀಟ್ ಕೋಲಾರ ಅಂತ ಹೇಳೋದಕ್ಕೆ ಅದೊಂದು ಪ್ರೂಫ್. ಆ್ಯಂಡ್ ನನ್ನ ಜೊತೆಗಿದ್ದಾರೆ ರಘು ಅವರೇ, ಪ್ಲೀಸ್ ವೆಲ್ಕಮ್. ಹಾಯ್. ಸೊ ರಘು ಅವ್ರು ಗೊತ್ತಲ್ಲ, ಲಾಸ್ಟ್ ವೀಡಿಯೋದಲ್ಲೂ ಇದ್ರು ನಮ್ಮ ಜೊತೆ. ಆ್ಯಂಡ್ ಕೋಲಾರ ಹುಲಿ ಅಂತಲೇ ಹೇಳ್ಬೋದು ಇವ್ರನ್ನ. ಕೋಲಾರಲ್ಲಿ ತುಂಬ ಕಾಂಟ್ಯಾಕ್ಟ್ಸ್ ಇರೋವಂಥ ವ್ಯಕ್ತಿ ಆ್ಯಂಡ್ ತುಂಬ ಒಳ್ಳೆ ವ್ಯಕ್ತಿ. ಇನ್ನೇನು ಹೇಳ, ಇನ್ನೇನು ಬೇಡ. ಮಾಡ್ರನ್ ಫಾರ್ಮರ್. ಇವತ್ತಿನ ವಹಿವಾಟು ಮಾರ್ಕೆಟಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನೋಡೋಕೆ ಹೋಗೋಣ, ಬನ್ನಿ. ಇದ್ರ ಬಗ್ಗೆ ಹೇಳ್ರಿ, ಎಷ್ಟು ಯಾವಾಗ ಕಟ್ಟಿದ್ರು ಮಾರ್ಕೆಟು, ಏನು ಅದೆಲ್ಲ ಗೊತ್ತಿಲ್ವಾ? ಅದೆಲ್ಲ ಗೊತ್ತಿಲ್ಲ. ಒಳ್ಳೆ ಗುಣ, ಒಳ್ಳೆ ನಡತೆ, ಒಳ್ಳೆ ಸಂಸ್ಕಾರ ಮನುಷ್ಯನ ನಿಜವಾದ ಶ್ರೀಮಂತಿಕೆ. ರಘು, ಇದು ಕಂಪ್ಲೀಟ್ ಆಗಿ ಸೆಂಟ್ ವೈಟ್ ಇದು. ಸೊ ಏನಿದೆ ರಘು ಇವತ್ತಿನ ಮಾರ್ಕೆಟ್ ಇದು? ಹಣ ಎಷ್ಟನ್ನ ರೇಟ್ ಇವತ್ತು? 130 ರೂಪಾಯಿ. 130 ರೂಪಾಯಿ ರೇಟ್ ಇದೆ ಇದು ಇವತ್ತು. ಸದ್ಯಕ್ಕೆ ಯಾವುದು ಹಬ್ಬ ಇಲ್ಲ. ನೆಕ್ಸ್ಟ್ ಬಂದು 9ನೇ ತಾರೀಕು ಯಾವ್ದ್ರೆ ಗಣೇಶ ಹಬ್ಬ ಇದೆ. ನೆಕ್ಸ್ಟ್ 7ನೇ ತಾರೀಕು ಗಣೇಶ ಹಬ್ಬ ಇದೆ. 7 ಅಲ್ಲ 9 ಅಲ್ಲ 9, 7, 8, 9, 10 ಗಣೇಶ ದಿವಸ ನಡೆಯುತ್ತೆ. ಬಟ್ ಏನಂದ್ರೆ ಇವಾಗ ಮಾರ್ಕೆಟಲ್ಲಿ ವ್ಯಾಲ್ಯೂ ಕಡಿಮೆ. ಹೌದು, 1ನೇ ತಾರೀಕಿಂದ ರೇಟ್ ಜಾಸ್ತಿ ಆಗುತ್ತೆ. ರಘು ಇದೇ ರಘು, ಇದು ಚೆಂಡು ಹೂವು ಎಲ್ಲೋ ಬಟ್ ಜಾಸ್ತಿ ಹರಳೈತಲ್ಲ ರಘು? ಹಳ್ಳಿದೆ. ಶಾಂಪಲ್ ಚೆನ್ನಾಗೈತೆ. ಶಾಂಪಲ್ ಇದು ಅಣ್ಣ, ಏನಣ್ಣ ರೇಟ್ ಇದು? ಶಾಂಪಲ್ ಏನು ರೇಟ್ ಅಣ್ಣ? ಏನ ರೇಟ್ ಇದೆ ಇದು? ನೋಡಿ 10, 15 ಅಂತ ಇದ್ದಾರೆ. ಇದಕ್ಕೂ ಆ್ಯಕ್ಚುಲಿ ರೇಟ್ ಕಡಿಮೆ ಇವಾಗ. ಬಿಕಾಸ್ ಏನಕ್ಕೆ ಅಂತಂದರೆ ಯಾವುದೇ ಹಬ್ಬಗಳಿಲ್ಲ, ಏನಿಲ್ಲ, ಅದಕ್ಕಾಗಿ. ಬ್ರದರ್, ಇದು ಮಿಲ್ಕಿ ವೈಟ್. ಇದು ಚಾಮಂತಿ ಜಾತಿ ಅಲ್ವಾ? ಮಿಲ್ಕಿ ವೈಟ್ ರಘು. ಅಣ್ಣ ಏನಿದೆ ಅಣ್ಣ ರೇಟ್ ಇದು? 200 ರೂಪಾಯಿ. ಸೊ ಇದೇ ಟಾಪಾ? ಸೊ ಮಾರ್ಕೆಟ್ಗೆ ಟಾಪ್ ಹೂವು ಅಂತಂದರೆ ಇದು ಮಿಲ್ಕಿ ವೈಟ್. ಇದು ರೀಸೆಂಟಾಗಿ ನಾವೊಂದು ಫಾರ್ಮ್ಗೆ ವಿಸಿಟ್ ಮಾಡಿದ್ವಿ. ಏನು ರಘು? ಅಲ್ಲಿ ಬಂದು ರೋಸ್ ಇತ್ತು, ಇಲ್ಲಿ ಬಂದು ಬಟನ್ ರೋಸ್ ಇದೆ. ಸೊ ಆ ರೋಸ್ ಬಂದು ದಪ್ಪ ಇತ್ತು ರೋಸು. ಇಲ್ಲಿ ಬಂದು ನೋಡಿ ತುಂಬ ಚಿಕ್ಕ ರೋಸು. ಸೊ ಬಟನ್ ರೋಸು ಕೇಳ್ರಗು, ರೇಟ್ ಕೇಳ್ರಗು. ಏನಿದೆ ಅಣ್ಣ ರೇಟ್ ಇದು? 90 ರೂಪಾಯಿ ಇದೆ. 90 ರೂಪಾಯಿ ಕೆಜಿ. 90 ರೂಪಾಯಿ ಇದೆ ಕೆಜಿ. ಲಾಸ್ ಏನಿಲ್ಲ ಅಲ್ವಾ ರಘು? ಲಾಸ್ ಏನಿಲ್ಲ. ರೈತರು ಆರಾಮಾಗಿ ಬಟನ್ ರೋಸ್ನ ಬೆಳಿಬೋದು. ಅದೇ ರೀತಿ ಕಲರ್, ಇನ್ನೊಂದು ಕಲರ್ ಇದೆ ಬಟನ್ ರೋಸಲ್ಲೇ, ಎಲ್ಲೋ. ಸೊ ಬಟನ್ ರೋಸಲ್ಲೇ ಎಲ್ಲೋ. ಅದೆಷ್ಟು ರಘು ಕೇಳ್ಬಿಟ್ರು? ಅದನ್ನು ರೇಟು ಸೂಕ್ತವಾದ ಬೆಲೆ. ಇದು ಸೇಮ್ ಒಂದೇ ರೇಟೆ, 90 ರೂಪಾಯಿ. ಹೌದಾ? ನಾವಿವತ್ತು ಕೋಲಾರ ಮಾರ್ಕೆಟ್ ಬಂದಿರೋ ರೀಸನ್ ಏನು ಅಂತಂದರೆ, ಕೋಲಾರ ಮಾರ್ಕೆಟಿಗೆ ಬರೋವಂಥ ಹೂಗಳು ಏನೇನು ಜಾತಿ ಬರುತ್ತೆ ಆ್ಯಂಡ್ ಯಾವ್ಯಾವ ಥರ ಕಲರ್ಸು, ವೆರೈಟೀಸ್ ಆಫ್ ಫ್ಲವರ್ಸ್ ಏನೇನು ಬರುತ್ತೋ ಅದನ್ನು ನಿಮಗೆ ತೋರಿಸೋದಕ್ಕೆ ಬಂದಿದ್ದೀವಿ. ಇದು ಬಂದು ಪನ್ನೀರ್ ಸೊಪ್ಪಿದು. ಇದನ್ನು ಫ್ಲವರ್ ಡೆಕೋರೇಷನ್ಸ್ಗೆ ಇದಕ್ಕೆ ಯೂಸ್ ಮಾಡ್ತಾರೆ. ಅಣ್ಣ ಎಷ್ಟಣ್ಣ ಇದ್ರದ್ದು ರೇಟು? 100 ರೂಪಾಯಿ. ಹಾಕೋ 100 ರೂಪಾಯಿ. ಇವತ್ತು ಪ್ರೆಸೆಂಟ್ ವ್ಯಾಲ್ಯೂ ಬಂದು 100 ರೂಪಾಯಿ ಹೋಗಿದೆ. ಇದು ಅಷ್ಟೇನಿಲ್ಲ, ಓಕೆ, ಅವರೇಜ್ ಕ್ವಾಲಿಟಿ. ಮಾರ್ಕೆಟಲ್ಲಿ ಒಂದು ಫೇಮಸ್ ಆಗಿರೋವಂಥ ಒಂದು ಮಂಡಿ. ರಘು, ಏನು ರಘುದು? KMK. ಆ್ಯಂಡ್ ರಘು ಅವರು ಅವ್ರ ತೋಟದಲ್ಲಿ ಬೆಳೆದಂಥ ಹೂಗಳನ್ನೆಲ್ಲ ಇಲ್ಲೇ ಹಾಕೋದು. ಏನು ರಘು? KMK ಕಿಟ್ಟಿ ಅಣ್ಣ ಅಂತ ಇಲ್ಲೇ ನಮ್ಮ ಜೊತೆಲೇ ಇದ್ದಾರೆ. ಅವ್ರ ಮಂಡಿ ಇದು. ಸೊ KMK ಇಲ್ಲಿ. ಅಣ್ಣ ಹಾಯ್. ಅಣ್ಣ ಹಾಯ್. ಆಯ್ತಾ ನಾಷ್ಟ? ಅಣ್ಣ ಎಷ್ಟು ವರ್ಷದಿಂದ ಇದು ಹೂದಲ್ಲಿ ಇದ್ದೀರಾ ನೀವು, ಅಂದರೆ ಈ ಫೀಲ್ಡಲ್ಲಿ? ನಾವು ಬಂದು 15 ವರ್ಷ ಆಯಿತು. ನಮ್ಮ ಅಂಗಡಿ 40 ವರ್ಷದಿಂದ ಇದೆ. ಇವ್ರ ಅಂಗಡಿ ಆಲ್ಮೋಸ್ಟ್ ಒಂದು 40 ವರ್ಷದಿಂದ ಇದೆ. ಆ್ಯಂಡ್ ಈ ಹಣ್ಣಿನ ಎಕ್ಸ್ಪೀರಿಯನ್ಸ್ ಬಂದು 15 ವರ್ಷದಿಂದ ಇಲ್ಲಿದೆ. ರಘು, ನಿಮ್ಮದು ಹೆಂಗೆ ಒಡನಾಟ? ನಮಗೂ ಇವ್ರಿಗೂ ಒಂದು 30 ವರ್ಷದಿಂದ ಅನುಬಂಧ ಇದೆ. ಓಕೆ. ನಾವು ಏನೇ ಫ್ಲವರ್ಸ್ ಬೆಳೆದ್ರೂ ಎಲ್ಲ ಇಲ್ಲೇ ಹಾಕೋದು. KMK ಮಂಡಿಯಲ್ಲೇ ಹಾಕೋದು. ಒಳ್ಳೆ ರೇಟ್ ಕೊಡ್ತಾರೆ. ಒಳ್ಳೆ ರೇಟು, ಟಾಪ್ ಮಂಡಿ ಇದು. ಆ್ಯಂಡ್ ನೀವು ನೋಡ್ಬೋದು ಇವಾಗ ಸದ್ಯಕ್ಕೆ ಪ್ರೆಸೆಂಟ್ ಇಲ್ಲಿ ಚಾಮಂತಿ ಇದೆ, ಸೆಂಟ್ ಎಲ್ಲೋ ಅಂತ ಕರೀತಾರೆ ಇದು. ಅಣ್ಣ ಏನಣ್ಣ ಇವತ್ತಿನ ಪ್ರೈಸ್ ಇದು? 120 ರೂಪಾಯಿ. 120 ರೂಪಾಯಿ ಮಾರ್ಕೆಟ್ ಪ್ರೈಸ್ ಇವತ್ತು. 150ವರೆಗೂ ಇದೆ. ಚೆನ್ನಾಗಿರೋ ಕ್ವಾಲಿಟಿ ಇದು. ಅಣ್ಣ ಯಾವ್ದಾವ್ದು ಬರುತ್ತೆ ಅಣ್ಣ ಫ್ಲವರ್ಸು? ಸೆಂಟೆಲ್ಲೋ, ಸೆಂಟ್ ವೈಟು, ಆಸ್ಟ್ರೇಲಿಯಾ, ಮುರಾಬಿಲ್ಲು, ಚೆಂಡು ಹೂವು ಜಾಸ್ತಿ ಬರುತ್ತೆ. ಸೆಂಟೆಲ್ಲೋ, ಸೆಂಟ್ ವೈಟು ಜಾಸ್ತಿ ಬರುತ್ತೆ. ಅಂದರೆ ಅಣ್ಣ ಕೋಲಾರಲ್ಲಿ ಆಲ್ಮೋಸ್ಟ್ ಎಲ್ಲ ಕಲರ್ ಹೂಗಳು ಬೆಳೀತಾರೆ, ಎಲ್ಲ ಥರದ್ದಲ್ಲ. ಸೆಂಟೆಲ್ಲೋ, ಸೆಂಟ್ ವೈಟು, ರೋಸು ಜಾಸ್ತಿ, ಚೆಂಡು ಹೂವು ಜಾಸ್ತಿ, ಬೇರೆ ಎಲ್ಲ ಕಡಿಮೆ. ಹೊಸಕೋಟೆ ಕಂಪೇರ್ ಮಾಡಿರೋದು ನಮ್ಮ ಕೋಲಾರ ಬೆಸ್ಟ್ ಅಥವಾ ಅದು? ಅಲ್ಲಿ ಆ ಏರಿಯಾಗೆ ಅದು ಇರುತ್ತೆ, ಈ ಏರಿಯಾದಲ್ಲಿ ಇದು ಇರುತ್ತೆ. ಈ ನಮ್ಮ ಏರಿಯಾ ಫಸ್ಟು, ಆಮೇಲೆ ಹೊಸಕೋಟೆ ಈಗ ಹೊಸದಾಗಿ ಆಗಿರೋದು. ಓಕೆ. ನಮ್ಮ ಏರಿಯಾ ಹೊಸಕೋಟೆ ಮುಂದೆ ರೋಸ್ ಮಾತ್ರ ಇದ್ದಿದ್ದು. ಓಕೆ. ಈಗ ಅವೆಲ್ಲ ಈಗ ಫಸ್ಟ್ ನಮ್ಗೆ ಬರ್ತಾ ಇದೆ, ಆಮೇಲೆ ಈಗ ಇಲ್ಲಿಂದ ನಂಗ್ಲಿ ಮಾರ್ಕೆಟ್ ಅವೆಲ್ಲ ಆಗಿರೋದು. ಅಣ್ಣ ಇವಾಗ ಇಲ್ಲಿಂದ ಎಲ್ಲೆಲ್ಲರಿಗೂ ಹೋಗುತ್ತಣ್ಣ? ಬಾಂಬೆವರೆಗೂ ಹೋಗುತ್ತೆ. ಓಕೆ. ಇಲ್ಲಿ ಬಾಂಬೆ, ಮಹಾರಾಷ್ಟ್ರ,
ನಂದ್ಯಾಲ ಓಕೆ ಈ ಕಡೆ ವೈಜಾಗು. ಅಂದರೆ ಟೋಟಲ್ ಆಗಿ KMK ಮಂಡಿಯಿಂದ ದಕ್ಷಿಣ ಭಾರತಕ್ಕೆ ಸಪ್ಲೈ ಕೊಡ್ತಾ ಇದ್ದಾರೆ. ಓಕೆ ಇಲ್ಲಿಂದ ಚೆನ್ನೈವರೆಗೂ ಕಳಿಸ್ತಾರೆ. ಒಳ್ಳೆ ಕಾಂಟ್ಯಾಕ್ಟ್ ಸಂಪರ್ಕ ಇದೆ ಮಂಡಿ. ಯಾವುದೇ ರೀತಿ ಫ್ಯೂಚರಲ್ಲಿ ನಿಮ್ಗೆ ಏನಾದರೂ 100% ಜೆನ್ಯೂನ್ ಮಾರ್ಕೆಟಲ್ಲಿ ಸುಮಾರು ವರ್ಷಗಳಿಂದ ಹೆಸರು ಮಾಡ್ಕೊಂಡು ಬಂದಿರೋಂಥ ಮಂಡಿ KMK ಮಂಡಿ ಅಂತ ಹೇಳ್ಬೋದು. ಸೊ ನೀವು ಯಾರು ನನ್ನ ವಿಡಿಯೋ ನೋಡಿ ಸುತ್ತಮುತ್ತಲು ಟೇಕಲ್ ಆಗಿರಲಿ, ಮಾಲೂರು ಆಗಿರಲಿ, ಇಲ್ಲ ಕೋಲಾರ ಸರೌಂಡಿಂಗು, ಚಿಂತಾಮಣಿ, ಶ್ರೀನಿವಾಸಪುರ, ಯಾವುದಾದ್ರೆ ಮುಳ್ಬಾಗ್ಲು, ಈ ಕಡೆಯವರು 100% ಟ್ರಸ್ಟ್ ಮಾಡಿ ಆರಾಮಾಗಿ ಇವ್ರಿಗೆ ನಿಮ್ಮ ಹೂಗಳನ್ನ ಸೇಲ್ ಮಾಡ್ಬೋದು, ಅದು ಒಳ್ಳೆ ರೇಟ್ಗೆ. ಹೇಳೋಣ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಇವಾಗ. ರಘು, ಯಾವುದು ಇದು ಚೈನಾ ಸ್ಟಾರಾ? ಯಾವ್ದಣ್ಣ? ಮ್ಯಾರಿಗೋಲ್ಡ್ ಅಂತ. ರಘು, ಯಾಕೆ ರಘು ತಪ್ಪು ಹೇಳ್ತೇನೆ ನೀನು? ಮ್ಯಾರಿಗೋಲ್ಡ್ ಅಂತ ಹೇಳ್ಬಿಟ್ಟು ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ, ಗಟ್ಟಿ ಚೆನ್ನಾಗಿರುತ್ತೆ. ಇದು ಓಕೆ, ತುಂಬ ಕ್ವಾಲಿಟಿ ಚೆನ್ನಾಗಿರುತ್ತೆ ಇದು ಎಲ್ಲ ಅಂತ. ಅಣ್ಣ ಏನಿದೆ ಇವತ್ತಿನ ರೇಟು ಪ್ರೆಸೆಂಟ್? ಇವತ್ತಿನ ರೇಟು 150 ಇದೆ. 150 200 ಇತ್ತು, ಈಗೆಲ್ಲ 150 ಇವತ್ತಿನ ಬೆಲೆ ಸ್ವಲ್ಪ ಡೌನ್ ಆಗಿದೆ ಇವತ್ತು. ಅದೇ ಅಂದ್ರೆ ಹಬ್ಬ ಇಲ್ಲ ಅನ್ನೋದಿಕ್ಕ ಹಬ್ಬಗಳಿದ್ರೆ ರೇಟ್ಗಳು ಮಸ್ತಾಗಿರುತ್ತೆ. ನಮ್ಗೆ ಕೊಡ್ತಾ ಇರೋದಣ್ಣ ದುಡ್ಡು? ಏನಾದರೂ ಮದುವೆಗಳ ಪಾರ್ಟೀಸ್ ಏನಾದರೂ ಇದ್ರೆ ಎಲ್ಲ ಥರದ ಫ್ಲವರ್ಸು ಸಪ್ಲೈ ಕೊಡ್ತಾರೆ. ಆಮೇಲೆ ಅಲ್ಲಿ ನೋಡ್ಬೋದು ದೂರದಲ್ಲಿ ಕಾರ್ ಡೆಕೋರೇಷನ್ ಎಲ್ಲ ಮಾಡ್ತಾರೆ ಮಸ್ತಾಗಿ. ನಮ್ಮ ಅಣ್ಣವರು ಕಿಟ್ಟಿ ಅಣ್ಣವರು ಮಟ್ಟಿಗೆ ಬಂದ ತಕ್ಷಣ ಟೀ ಎಲ್ಲ ಕೊಡಿಸ್ತಾ ಇದ್ದಾರೆ. ನೋಡಿ, ಅತಿಥಿ ಸತ್ಕಾರ ಇದು, ರೈತರಿಗೆ ಕೊಡೋ ಗೌರವ. ಪರ್ಪಲ್ ಅಂತ, ಸೊ ಸೆಂಟೆಲ್ಲೋ ಅದೆಲ್ಲ ಏನು ನೋಡಿ ವೈಟ್ ಸೇಮ್ ಅದೇ ಥರನೇ ಪರ್ಪಲ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಹೂವು ಅಂತ. ಚಾಕ್ಲೇಟ್ ಅಂತ, ಸೊ ಈ ಥರ ಇದೆ. ಆ್ಯಂಡ್ ರೇಟ್ ಏನಿದೆ ಸರ್ ಇದು? ರೇಟು ಸದ್ಯಕ್ಕೆ 40 ರೂಪೀಸ್ ಹೋಗಿದೆ ಅಂತೆ ಕೇಳಿದೆ. ಅಷ್ಟೇನಾ? ರೇಟ್ ಏನಕ್ಕೆ ಕಡಿಮೆ ಅಂತಂದರೆ ಇವಾಗ ಯಾವುದು ಹಬ್ಬಗಳಿನ್ನೇನು ಸ್ಟಾರ್ಟ್ ಆಗುತ್ತೆ ಆವಾಗ ರೇಟ್ಗಳು ಜಾಸ್ತಿ ಆಗುತ್ತೆ. ಸೀಸನ್ ಇದ್ದಾಗ 350, 400, 500 ರೂಪೀಸು ಹೋಗುತ್ತೆ. ನಾರ್ಮಲ್ ಅಂತಂದಾಗ 100 ರೂಪೀಸು, 150 ಈ ಥರನೂ ಹೋಗುತ್ತೆ. ಇವಾಗ ಅನ್ಸೀಸನ್ ಆಗಿರೋದ್ರಿಂದ ರೇಟ್ ಕಡಿಮೆ. ಬಂದು ಆಸ್ಟ್ರೇಲಿಯಾ ಅಂತ ಚಾಮಂತಿಯಲ್ಲೇನೆ ಇದೊಂದು ವೆರೈಟಿ. ಸೊ ಎಷ್ಟು ತಕ್ಕ ರೇಟು ಇದು? 160 ರೂಪಾಯಿ. 160 ರೂಪಾಯಿ ಇವತ್ತು ಪ್ರೆಸೆಂಟು. ಸೊ ಲಾಸ್ ಏನಿಲ್ಲ ಅಲ್ವಾ ರಘು? ಹೌದು. ಕೋಲಾರಿಂದ ಎಲ್ಲೆಲ್ಲಿಗೆ ಫ್ಲವರ್ಸ್ ಹೋಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಇದೆ. ನಮ್ಮ ಚಾಲಕರಿದ್ದಾರೆ, ಇಲ್ಲಿ ಒಂದು ಸ್ವಲ್ಪ ಮಾತಾಡ್ಸೋಣ ಬನ್ನಿ. ಅಣ್ಣ, ಎಲ್ಲೆಲ್ಲಿ ಹೋಗುತ್ತಣ್ಣ ಫ್ಲವರ್ಸು? ಗುಂಟೂರು, ವಿಜಯವಾಡ, ವೈಜಾಗ್. ಹಾಂ, ಡೈಲಿ ಹೋಗುತ್ತಣ್ಣ? ಹಾಂ, ಹೋಗುತ್ತೆ ಡೈಲಿ. ಎಷ್ಟು ಹಾಕ್ತೀರಣ್ಣ ಇದರಲ್ಲಿ? ಹಾಕ್ತೀರಣ್ಣ 300 ಪ್ಲೇಟ್ ಹಾಕ್ತೀವಿ. 300 ಪ್ಲೇಟ್ ಎಲ್ಲ ಬಾಕ್ಸ್ ಲೆಕ್ಕ ಹೋಗ್ತೀರಿ? ಎಲ್ಲ ಬಾಕ್ಸ್ ಲೆಕ್ಕಸೇ ಹೋಗುತ್ತೆ. ಓಕೆನಾ. ಡೈಲಿ ಹೋಗ್ತೀರಾ? ಡೈಲಿ ಹೋಗ್ತೀವಿ. ಓಕೆ. ಏನೇನು ಫ್ಲವರ್ ಹೋಗುತ್ತಣ್ಣ? ಚಾಮಂತಿ, ಚೆಂಡು, ರೋಸು, ಹಾಂ, ಪರ್ಪಲ್ಲು, ಹಾಂ, ಎಲ್ಲ ಮಿಕ್ಸ್. ಇವ್ರು ಹೇಳ್ದಂಗೆ ನಮ್ಮ ಕೋಲಾರಿನ ಹೂವು ವೈಜಾಗ್, ಆಂಧ್ರ, ತೆಲಂಗಾಣ 2 ಸ್ಟೇಟಿಗೂ ಇಲ್ಲಿಂದನೇ ಹೋಗ್ತಾ ಇದೆ. ಅದು ಬಿಟ್ಟು ಚೆನ್ನೈ ಹೋಗುತ್ತಲ್ಲ ಗುರು? ಚೆನ್ನೈ ಹೋಗುತ್ತೆ, ಇಡೀ ದಕ್ಷಿಣ ಭಾರತಕ್ಕೆ ಹೋಗುತ್ತೆ. ಅದಕ್ಕೆ ಉದಾಹರಣೆ ಇಲ್ಲೇ ಇದೆ. ಕಲ್ಲಂಡೂರು ಕೋಲಾರಿಂದ ಎಷ್ಟು ಕಿಲೋಮೀಟರ್ ಅಣ್ಣ? 10 ಕಿಲೋಮೀಟರ್ ದೂರದಲ್ಲಿರುವಂಥ ಕಲ್ಲಂಡೂರಿಂದ ಬಂದೈತೆ ಹೂವು. ಮಸ್ತಾಗೈತೆ ನೋಡಿ, ಚೆನ್ನಾಗಿದೆ. ಚೆಂಡು ಹೂವು ಎಲ್ಲೋ ಜಾತಿ ಗೊತ್ತಾ ರಘು? ಎಲ್ಲೋ ಅಲ್ಲ ಗುರು, ಅಂದ್ರೆ ಬ್ರೀಡ್ ಹೇಳ್ತಾರಲ್ಲ, ಅದಿಲ್ಲ, ಜಾತಿ ಗೊತ್ತಿಲ್ಲ. ಮ್ಯಾರಿಗೋಲ್ಡ್. ಅದನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನಾವು ರೈತರ ಹತ್ರ ಹೋಗ್ಬೇಕು ಅಲ್ವಾ ಗುರು? ಹೌದು. ನೋಡಿ ಇದು ಡಿಸೈನ್ಸ್ ನೋಡಿ. ಇದು ಚಾಕ್ಲೇಟ್ ರಘು, ಚಾಕ್ಲೇಟ್ ಫ್ಲೇವರು. ಹೌದು, ಫ್ಲೇವರ್ ಅಲ್ಲ, ಫ್ಲವರು. ನಗರಸಭೆಯವ್ರಿಗೆ ನನ್ನ ಕಡೆಯಿಂದ ರಿಕ್ವೆಸ್ಟ್ ಏನಂತಂದರೆ, ಕಂಪ್ಲೀಟಾಗಿ ಕೋಲಾರ ಮಾರ್ಕೆಟ್ ಏನಿದೆ ಇದನ್ನು ಡೆವಲಪ್ಮೆಂಟ್ ಮಾಡಬೇಕು. ತುಂಬ ವರ್ಷಗಳಿಂದ ನಾವು ಇದೇ ಥರ ನೋಡ್ತಾ ಇದ್ವಿ. ಈವನ್ ನಾವು ಕಾಲೇಜಿಗೆ ಬರ್ತಾ ಇದ್ದಾಗಿಂದನು ಅಲ್ವಾ ರಘು? 10, 12 ಏನು ಡೆವಲಪ್ ಮಾಡಿಲ್ಲ ಅಂತೇನಿಲ್ಲ. ರೀಸೆಂಟಾಗಿ ನೋಡಿ ಇದೊಂದು ಮಾಡಿದ್ದಾರೆ, ವಾಟರ್ ಟ್ಯಾಂಕರು. ಇದು ವಾಟರ್ ಟ್ಯಾಂಕ್ ಮಾಡಿದ್ದಾರೆ ರೀಸೆಂಟಾಗಿ. ಇದು ನಾನು ನೋಡಿದ್ದೀನಿ ನನ್ನ ಕಣ್ಣಾರೆ, ಯಾವಾಗ ಮಾಡಿರೋದೇನು ಅಂತ ಅಲ್ವಾ. ಆ್ಯಂಡ್ ಇಲ್ಲಿರೋ ಅಂಥ ಎಲ್ಲರಿಗೂ ಆದಷ್ಟು ಬೇಗ ಅಂಗಡಿಗಳ ವ್ಯವಸ್ಥೆ ಆಗಬೇಕು. ನೋಡಿ, ಅವರು ಹೇಳ್ತಾವ್ರೆ 2 ವರ್ಷದಿಂದ ಇದೇ బాధే ಅಂತ. యూట్యూబ్ చూస్తారా మీరు? యూట్యూబే. ఇంకా తెలుగులో ఎక్కువ యూట్యూబ్ చేస్తారు కదా. బిడ్డ తెలుసా? ప్రశాంత్ బిగ్ బాస్ తెలుసు. మీరెక్కడ? నాది కోలారేనే. సబ్స్క్రైబ్ చేసిండాను ಅಂತ నాది నోటిఫికేషన్ వస్తుంది. ತರಕಾರಿ ಮಾರ್ಕೆಟ್ಗೆ ಬಂದ್ವಿ.
ಇಲ್ಲೆಲ್ಲ ಏನೇನಿದೆ ಎಲ್ಲನೂ ತೋರಿಸೋಣ ಅಂತ ಬಂದ್ವಿ. ಬಟ್ ಏನಂದರೆ ಇವತ್ತು ಕಂಪ್ಲೀಟ್ ಖಾಲಿ, ನೀವು ನೋಡ್ಬೋದು ಎಲ್ಲ ಖಾಲಿ ಇದೆ. ಎಲ್ಲ ಖಾಲಿ ಇದೆ. ಎವ್ರಿ ಶನಿವಾರ ವಾರದಲ್ಲಿ ಶನಿವಾರ ಮಾರ್ಕೆಟ್ ಇರಲ್ಲ. ನಮ್ಗೆ ಗೊತ್ತಾಗಿದ್ದು ಬಂದ್ಮೇಲೆ ಗೊತ್ತಾಯ್ತು. ಆ್ಯಕ್ಚುಲಿ ನಮಗೂ ನಮಗೆ ನನಗೆ ಗೊತ್ತಿದ್ದಿಲ್ಲ, ಕಂಪ್ಲೀಟಾಗಿ ನನಗೆ ಐಡಿಯಾ ಇದ್ದಿಲ್ಲ. ಸೊ ಶನಿವಾರ ಯಾರು ಮಾರ್ಕೆಟ್ಗೆ ಅಂದರೆ ತರಕಾರಿಗಳು ಬೇರೆ ಏನೇನು ಟೊಮೆಟೊ ಮಾರ್ಕೆಟ್ ಇದ್ದೇ ಇರುತ್ತೆ, ಬೇರೆ ತರಕಾರಿಗಳು ಏನು ಬೆಳಿತೀರೋ ದಯವಿಟ್ಟು ಶನಿವಾರ ಮಾರ್ಕೆಟ್ಗೆ ಹಾಕೊಂಬರಕ್ಕೆ ಹೋಗ್ಬಿಡಿ ರೈತರಿಗೆ. ಇದು ಕೋಲಾರಲ್ಲಿ ಇರೋವಂಥ ಮಾರ್ಕೆಟ್ಗೆ. ಸೊ ನಾನು ತುಂಬ ಇಲ್ಲಿ ಹೇಳೋದು ತುಂಬ ಇತ್ತು. ಏನಕ್ಕೆ ಅಂತಂದರೆ ಎಲ್ಲ ಥರದ ತರಕಾರಿಗಳು ಬರುತ್ತೆ ಇಲ್ಲಿ ಆ್ಯಕ್ಚುಲಿ. ಸೊ ಅದನ್ನೆಲ್ಲ ತಿಳಿಸ್ಕೊಡ್ಬೇಕು ಅಂತಲೇ ನಾನು ಇಲ್ಲಿಗೆ ಬಂದಿದ್ದು. ಬಟ್ ನಮ್ಮ ಬ್ಯಾಡ್ ಲಕ್ಕೋ ಇಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ದು ಬ್ಯಾಡ್ ಲಕ್ಕೋ ಗೊತ್ತಿಲ್ಲ. ನೆಕ್ಸ್ಟ್ ಮಾಡೋಣ 100%. ಏನಕ್ಕೆ ಅಂತಂದರೆ ಇನ್ನೂ ಟೊಮೆಟೊ ಮಾರ್ಕೆಟ್ದು ಡೀಟೇಲಿಂಗ್ ಆಗಿ ಮಾತಾಡೋದಿದೆ. ಅದ್ರ ಜೊತೆಗೆ ಮಾಡಿದಾಗ ಇದನ್ನು ಇದು ಮಾಡ್ತೀವಿ. ಇದು ಜಸ್ಟ್ ಒಂದು ಟ್ರೈಲರ್ ಅಂದ್ಕೊಳ್ಳಿ, ಇಲ್ಲ ಟೀಸರ್ ಅಂದ್ಕೊಳ್ಳಿ. ನೆಕ್ಸ್ಟ್ ಬರ್ತೀವಿ 100% ಕಂಪ್ಲೀಟು A to Z ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ನಾನು. ಏನು ರಘು ಮಾಡ್ಬೋಲ್ವಾ? ಸೊ ಇವತ್ತಿನ ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ವಿಡಿಯೋಗಳಲ್ಲಿ ಕಂಪ್ಲೀಟಾಗಿ ಕೋಲಾರ ಮಾರ್ಕೆಟ್ ಆ್ಯಂಡ್ ಕೋಲಾರ ಬಗ್ಗೆ ನಾವು ತಿಳಿಸ್ಕೊಡ್ತೀವಿ. ಆ್ಯಂಡ್ ಮೇಯ್ನು ಕೋಲಾರಲ್ಲಿರೋಂಥ ಎಲ್ಲ ಜನಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಬೇಕು. ಏನು ರಘು? ಅಷ್ಟೇ, ಲೈಕ್ ಕೊಡಬೇಕು. ಲೈಕ್ ಕೊಡಲಿ, ಕಂಟೆಂಟ್ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ನಮ್ಮ ಕೋಲಾರ ಬಗ್ಗೆ ಎಲ್ಲರಿಗೂ ತಿಳಿಸ್ಕೊಡಿ.